ಎಲ್ಲರಿಗೂ ನಮಸ್ಕಾರ. ನಾ ಇವತ್ತ ಒಂದೆಲ್ಗ ಅಂತ ಹೇಳಿ ಒಂದ್ ಸೊಪ್ಪು ಬರ್ತೈತಲ್ರಿ, ಅದ್ರ ಇಂತ್ರ ಬಜ್ಜಿ ಮಾಡಿ ತೋರ್ಸಾಕ್ತಾನಿ. ಭಾಳ ಬೆಸ್ಟ್ ಆಗಿರ್ತಾವ. ಅದ್ರದ್ದೊಂದು ಪ್ರೊಸೀಜರ್ ಐತಿ. ಅದನ್ನ ಬಿಸಿ ನೀರಾಗ ಎದ್ದಿ ಮೊದಲು ಕ್ಲೀನ್ ಮಾಡ್ಕೊಂಡನ ಈ ತರ ಬಜ್ಜಿ ಮಾಡ್ಕೊಂಡ್ರ ಒಳ್ಳೇದ್ರಿ. ಅದನ್ನ ಸೊಪ್ಪಂತ ಹಂಗೈತಿ. ಅದ ಅದಕ್ಕ ನಾನು ಅದನ್ನ ಬಿಸಿನೀರಾಗ ಎದ್ದಿ ತಗೊಂಡನ ಬಜ್ಜಿ ಮಾಡಿ ನಿಮಗ ತೋರ್ಸಾಕ್ತಾನೆ. ಈಗ ಒಂದೆಲ್ಗ ಇರ್ತೈತಲ್ರಿ, ದೊಡ್ಡ ದೊಡ್ಡ ಎಲಿ ಇರ್ತಾವ, ಅವನ್ನ ಬಜ್ಜಿಗೆ ಅದ ಬಜ್ಜಿ ಹಿಟ್ಟು ಹಚ್ಚಿ ಕರಿತಿರ್ತಾರ ನೋಡ್ರಿ. ಇಲ್ಲೇ ಅದಾವ ನೋಡ್ರಿ ಒಂದೆಲ್ಗ ಎಲಿ. ಇದೈತ್ ನೋಡ್ರಿ. ಈ ಒಂದೆಲ್ಗ ಎಲೆಯನ್ನ ಬಿಸಿ ನೀರಲ್ಲೇ ತೊಳೆದ್ ತಗೋಬೇಕ್ರಿ. ಇದನ್ನ ಇರ್ಲಿಲ್ಲ ಅಂದ್ರ ಅದು ಬಾಯಿಗೆಲ್ಲ ಇದು ಆಗತ್ತತ್ರಿ. ಅದಕ್ಕ ಬಿಸಿನೀರಾಗ ಕ್ಲೀನ್ ಹಂಗ ತೊಳೆದ ಇಟ್ಕೋಬೇಕು ಬಜ್ಜಿಗೆ ಅಂತ ಹೇಳಿ. ಈಗ ನೋಡ್ರಿ, ಇವು ಒಂದೆಲ್ಗ ಇದ್ರೊಳಗ 2-3 ತರ ಅದಾವತ್ರಿ. ಈಗ ಒಂದ್ ತರ ನಾನು ತಗೊಂಡು ತೋರ್ಸಾಕ್ತೇನಿ. ಹಿಂಗಿರ್ತತಿ ಅದ್ ನೋಡ್ರಿ. ಒಂದೆಲ್ಗ ಅಂದ್ರ ದೊಡ್ಡದ ಎಲಿ ಇರ್ತತಿ. ಆ ಎಲಿಯನ್ನ ಇಲ್ಲೇ ಸೊಪ್ಪು ಮರಲ್ಲೇನು ಸಿಕ್ತಿರ್ತತ್ರಿ, ಅಲ್ಲೆಲ್ಲ ಕೇಳಿ ತಗೋಬಹುದು. ಈಗ ನೋಡ್ರಿ ಒಂದೆಲ್ಗ ಈಗ ತೋರ್ಸಾಕ್ತಾನಲ್ರಿ. ಇಷ್ಟು ದೊಡ್ಡ ಇರ್ತಾವ್ರಿ ಅವು, ಮೀಡಿಯಂ ಆಗಂದ್ರ. ಈ ಒಂದೆಲ್ಗ ತಗೊಂಡ ಬಿಸಿನೀರಾಗ ಸ್ವಚ್ಛಂಗ ನಾ ಕ್ಲೀನ್ ಹಂಗ ತೊಳೆದ್ ತಗೊಂಡನ್ರಿ ಆ ಒಂದೆಲ್ಗ. ಅದಕ್ಕ ನಾನು ಈಗ ಬಜ್ಜಿ ಹಿಟ್ಟ ಕಲ್ಸಾಕ್ತಾನೆ. 2 ಸ್ಪೂನ್ ಅಷ್ಟ ನಾನು ಈಗ ಕಡ್ಲೆ ಹಿಟ್ಟನ್ನ ಹಾಕೊಂಡೇನಿ. 2.5 ಸ್ಪೂನ್ ಹಾಕೊಂಡನ್ರಿ. ಹಾಕೊಂಡ ಇದಕ್ಕ ಜೀರಿಗೆ ಹಾಕೊಳಕ್ತಾನೆ. ನಿಮಗೆ ಎಷ್ಟು ಬೇಕಷ್ಟು ಬಜ್ಜಿ ಹಿಟ್ಟು ನೀವು ಕಲ್ಸ್ಕೋಬಹುದು. ಇದಕ್ಕ ಜೀರಿಗೆ ಹಾಕೊಂಡ ನಾನು ಅಜ್ವಾನನು ಸ್ವಲ್ಪ ಹಾಕೋತೇನ್ರಿ. ಅಜ್ವಾನ್ ಇದ್ರನ ಬಜ್ಜಿ ಚಂದ ಆಗ್ತಾವ ಅಂತ ಹೇಳಿ ಅಜ್ವಾನ್ ಹಾಕೊಳಕ್ತಾನ್ರಿ. ಒಂದ್ ಸ್ವಲ್ಪ ತಿಕ್ಕಿ ಹಾಕೊಂಡ್ರ ಅಜ್ವಾನ್ ಬೆಸ್ಟ್ ಇರ್ತತ್ರಿ. ಅದಕ್ಕ ಈಗ ನಾನು ಅಜ್ವಾನನು ಹಾಕೊಳಕ್ತಾನೆ. ಈಗ ಇದಕ್ಕ ಕಡ್ಲೆ ಹಿಟ್ಟಿಗ್ರಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳಕ್ತಾನೆ. ಆ ಕಡ್ಲೆ ಹಿಟ್ಟಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕೋರಿ. ಹಾಕೊಂಡು ಒಂದ್ ಸ್ವಲ್ಪ ಸೋಡಾ ಪುಡಿನ ಹಾಕೊಳಕ್ತಾನೆ. ಅದನ್ನೆಲ್ಲ ಹಾಕೊಂಡ ಮೊದಲ ಅದನ್ನ ಮಿಕ್ಸ್ ಮಾಡಿ ಆಮೇಲೆ ಬೀಟರ್ಲೆ ಅದನ್ನ ಕಲಿಸ್ಕೊಳಕ್ತಾನೆ ಬಜ್ಜಿ ಹಿಟ್ಟಿನ ಹದಕ್ಕೆ. ಸ್ವಲ್ಪ ನೀರ್ ಹಾಕಿ ಕಲಸ್ರಿ ಮೊದ್ಲ. ಆಮೇಲೆ ಅದು ಒಂದ್ ಹದಕ್ ಬಂತಂದ್ರ ಎಲ್ಲ ಖಾರ ಉಪ್ಪು ಎಲ್ಲ ಹಾಕೊಳಕ್ ಬರ್ತದ್ರಿ. ಈಗ ನೋಡ್ರಿ, ಈಗ ಅದನ್ನೆಲ್ಲ ಖಾರ ಉಪ್ಪು ಎಲ್ಲ ಹಾಕೊಂಡ ಇದನ್ನ ಬಜ್ಜಿ ಹಿಟ್ಟನ್ನ ನಾನು ಕಲಿಸ್ಕೊಳಕ್ತೇನೆ ನೋಡ್ರಿ. ಈಗ ಎಲ್ಲಾನು ಚಂದಾಗ ಬಜ್ಜಿ ಹಿಟ್ಟ ಕಲಿಸ್ಕೋಬೇಕ್ರಿ. ಈಗ ನಾ ಬೀಟರ್ ತಗೊಂಡ ಚಂದಂಗ ಹಿಟ್ಟು ಕಲಿಸ್ಕೊಳಕ್ತಾನೆ. ಈಗ ಕಲಿಸಿ ಆದ್ಮೇಲೆ ಈಗ ನೋಡ್ರಿ ಒಂದ್ ಹದಕ್ ಬಂತ್ ನೋಡ್ರಿ. ಆದ್ಮೇಲೆ ಎಣ್ಣೆ ತಗೊಂಡ ಸ್ವಲ್ಪ ಕಾಸಿದ ಎಣ್ಣೆ ಇರ್ತೈತಲ್ರಿ, ಅದನ್ನ ತಗೊಂಡ ಇದಕ್ ಹಾಕ್ಬೇಕ್ರಿ. ಹಾಕಿ ಈಗ ನಾನು ಎಣ್ಣೆ ಕಾಸಕ್ ಇಡಾಕ್ತೇನ್ರಿ. ಬಜ್ಜಿ ಹಿಟ್ಟಂತೂ ರೆಡಿ ಆಗೈತಿ. ಆ ಒಂದೆಲ್ಗ ಸೊಪ್ಪಂತೂ ನಾ ಬಿಸಿನೀರಾಗೆಲ್ಲ ಕ್ಲೀನ್ ಹಂಗ ತೊಳೆದಿಟ್ಕೊಂಡನಿ. ಅದನ್ನ ತಗೊಂಡ ಇದ್ರೊಳಗೆ ಎದ್ದಿ ಬಜ್ಜಿ ಒಳಗೆ ಎದ್ದಿ ಅದ್ರೊಳಗೆ ಬಿಡ್ಬೇಕ್ರಿ ಎಣ್ಣೆ ಒಳಗೆ. ಈಗ ಎಣ್ಣೆ ಕಾದೈತಿಲ್ಲೋ ನೋಡಾಕ್ತೇನ್ರಿ. ಕಾಯ್ದೈತೆ ಎಣ್ಣೆ. ಅದ್ರೊಳಗೆ ಈಗ ನಾವು ಒಂದೆಲ್ಗ ಎದ್ದೆ ಬಿಟ್ಟು ಬಿಡೋಣ್ರಿ. ಇಷ್ಟ ನೋಡ್ರಿ. ಸೊಪ್ಪಿಗೆಲ್ಲ ಹಿಟ್ಟು ಹಚ್ಬೇಕ್ರಿ. ದೊಡ್ಡದಾಗಿರ್ತೈತಿ ಅದ್ ಸೊಪ್ಪ. ಅದನ್ನ ಹಿಟ್ನಾಗ ಎದ್ದಿ ತೆಗದ ಅದ್ರೊಳಗ್ ಬಿಟ್ಟು ಬಿಡ್ಬೇಕ್ರಿ. ಅಂದ್ರ ಅದು ಸೊಪ್ಪನ್ನು ತಿನ್ನೋದಿರ್ತೈತಲ್ರಿ. ಅದಕ್ಕೆ ಬಜ್ಜಿ ಹಿಟ್ಟಿಗೆ ಅದನ್ನ ಹಚ್ಚಿ ಸೊಪ್ಪು ತಿನ್ನೋದ್ರಿಂತ ಬಾಳ 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 ಭಾರಿ ಆಗಿರ್ತಾವ್ರಿ. ಬಾಳ ಟೇಸ್ಟ್ ಆಗಿರ್ತಾವ. ಕುರುಕುರು ಆಗಿರ್ತಾವ ಅಷ್ಟ ಕ್ರಿಸ್ಪಿ ನೋಡ್ರಿ. ಈಗ ಮಸ್ತ್ ಆಗೈತಿ ಇದು. ಇದನ್ನ ಇದೇ ತರಾನ ಎಲ್ಲ ಎಲೆನು ಅದನ್ನ ಹಿಟ್ಟು ಹಚ್ಚಿ ಕರ್ಕೊಂಬರ್ಬೇಕ್ರಿ. ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ, ಅವು ತಿನ್ನಾಕನ ಅಷ್ಟ್ ಮಸ್ತ್ ಇರ್ತಾವ್ರಿ. ಎಲ್ಲಾ ಎಲೆಗಳನ್ನು ಇದೇ ತರ ಹಿಟ್ಟು ಹಚ್ಚಿ ಕರ್ದು ಇಟ್ಕೋಬೇಕ್ರಿ. ಈಗ ನೋಡ್ರಿ ಇವನ್ನೆಲ್ಲ ಕರಿಯಾಕತ್ತಾನೆ. ಅದಕ್ಕೆ ಏನು ಬಾಳ ಹಿಟ್ಟು ಹಚ್ಚಿರದೇ ಇಲ್ರಿ. ಅದಕ್ಕೊಂದ್ ಸ್ವಲ್ಪ ಹಚ್ಚಿ ಹಿಂಗೆ ಎದ್ದಿ ತೆಗದ ಎಲೆಯನ್ನ ಕರಿದ ಹಿಟ್ಟಿನಾಗ ಎದ್ದಿ ಈ ತರ ಒಂದಿಷ್ಟು ಬಜ್ಜಿ ಮಾಡ್ಕೊಂಡ್ ತಿನ್ರಿ. ಬಾಳ ಅಂದ್ರ ಬಾಳ ಟೇಸ್ಟ್ ಆಗಿರ್ತಾವು, ಡಿಫ್ರೆಂಟ್ ಆಗಿರ್ತಾವು. ಯಾಕಂದ್ರೆ ಇದು ಎಲೆ ಸೊಪ್ಪನ ತಿಂತಿರ್ತೀವಲ್ರಿ, ಅದಕ್ ಬಾಳ ಡಿಫ್ರೆಂಟ್ ಅನಿಸ್ತಾವ್ರಿ. ಅದು ಇದು ಬಜ್ಜಿ ನೋಡ್ರಿ. ಇದು ಮಸ್ತ್ ಆಗೈತಿ. ಈಗ ಒಂದೆಲ್ಗದ್ದು ನಾನು ಬಜ್ಜಿ ಮಾಡಿ ತೋರ್ಸಾಕತ್ತಿದ್ದು ಬಾರಿ ಮಸ್ತ್ ಆಗೈತಿ. ಇದು ಜ್ಞಾಪಕ ಶಕ್ತಿಗೆ, ಬ್ರೈನ್ ಹೆಲ್ತಿಗ್ರಿ ಬಾಳ ಒಳ್ಳೇದು ಒಂದ್ ರೆಸಿಪಿ ರೀ ಇದು. ಅದಕ್ಕ ನಾನು ಮಾಡಿ ತೋರ್ಸಾಕ್ತೇನೆ. ಇದು ಸೊಪ್ಪಿಂದು ಪಲ್ಯನು ಮಾಡ್ತಾರ್ರಿ. ಒಟ್ಟು ಈ ಸೊಪ್ಪು ಐತಲ್ರಿ, ಒಂದೆಲ್ಗ ಸೊಪ್ಪು, ಅದು ಬ್ರೈನ್ಗೆ ಬಾಳ ಒಳ್ಳೇದತ್ರಿ. ಜ್ಞಾಪಕ ಶಕ್ತಿ, ಮಕ್ಕಳಿಗೆ ಜ್ಞಾಪಕ ಶಕ್ತಿ ಬರ್ಬೇಕಾದ್ರ ಅದೇ ಈ ಒಂದೆಲ್ಗದ ಸೊಪ್ಪು ಕೊಡ್ತಾರತ್ರಿ. ಇದನ್ನ ಆದ್ರ ಒಂದ್ ನೆನಪಿಟ್ಕೋಬೇಕ್ರಿ, ಬಿಸಿನೀರಾಗ ತೊಳಿಲಾರ್ದ ಇದನ್ನ ಬಳಸೋಂಗಿಲ್ಲ ಈ ಸೊಪ್ಪನ್ನ. ನೋಡ್ರಿ ಈಗ ಎಲ್ಲಾ ರೆಡಿ ಆಗ್ಯಾವು. ಈಗ ಮಸ್ತ್ ಆಗ್ಯಾವ ನೋಡ್ರಿ. ಇವನ್ನೆಲ್ಲ ಒಂದೆಲ್ಗದ ಬಜ್ಜಿ ಇದೇ ತರ ಮಾಡಿ ನೋಡ್ರಿ ನೀವು. ಬಾಳ ಕ್ರಿಸ್ಪಿ, ಬಾಳ ಟೇಸ್ಟ್, ಡಿಫ್ರೆಂಟ್ ಟೇಸ್ಟ್ ಇರ್ತೈತಿ ಇದಕ್ಕ. ಆದ್ರ ಒಂದೆಲ್ಗನು ಎಷ್ಟ್ ಹೆಲ್ತ್ ಬೆನಿಫಿಟ್ ಅದಾವ್ರಿ ಇದಕ್ಕ. ಬ್ರೈನಿಗೆ ಬಾಳ ಒಳ್ಳೇದತ್ತ, ಜ್ಞಾಪಕ ಶಕ್ತಿಗೆ. ಈಗ ನೋಡ್ರಿ ಇದು ಒಂದೆಲ್ಗದ್ದು ಬಜ್ಜಿ ರೆಡಿ ಆಗ್ಯಾವ್ರಿ.
ಇದೇ ತರ ಸೊಪ್ಪನ್ನ ನೀವು ಪಲ್ಯ ಮಾಡಿ ತಿನ್ಬೋದ್ರಿ. ಆದ್ರ ಸೊಪ್ಪು ಮಾತ್ರ ಬಿಸಿನೀರಾಗನ ತೊಳೆದನ ಅದನ್ನ ಉಪಯೋಗ ಮಾಡ್ಬೇಕ್ರಿ. ಈಗ ನೋಡ್ರಿ ಇದೆಲ್ಲ ಎಷ್ಟು ಮಸ್ತ್ ಆಗ್ಯಾವ, ಬಾಳ ಕ್ರಿಸ್ಪಿ ಆಗ್ಯಾವ, ಬಾಳ ಮಸ್ತ್ ಆಗ್ಯಾವ್ರಿ. ಈಗ ನಾನ್ ನಿಮಗ್ ಮುರಿದ್ ತೋರ್ಸ್ತೀನಿ ಎಷ್ಟು ಕ್ರಿಸ್ಪಿ, ಎಷ್ಟು ಸೊಪ್ಪುನು ಐತ್ರಿ ಒಳಗ, ಬಾಳ ಮಸ್ತ್ ಆಗಿರ್ತಾವ್ರಿ. ಈಗ ಇದೇ ತರ ನೀವು ಬಜ್ಜಿ ಮಾಡೋದಾದ್ರ ಮಾಡಿ ನೋಡ್ರಿ. ಈಗ ನಾನು ಅದ್ರದ ಎಲ್ಲಾ ಕಟ್ ಮಾಡಿ ಎಲೆಯನ್ನ ಸಣ್ಣ ಸಣ್ಣ ಚಿಕ್ಕ ಚಿಕ್ಕದಾಗಿ ಬಜ್ಜಿನೂ ಹಾಕೇನ್ರಿ. ಅದ ಹಿಟ್ನಾಗ ಅದ ಸೊಪ್ಪನ ಒಂದ್ ಸೊಪ್ಪು ಕಟ್ ಮಾಡಿ ಅದನ್ನೆಲ್ಲಾ ಚಿಕ್ಕ ಚಿಕ್ಕದಾಗೆ ಮಾಡಿ ಕರ್ದ್ ಬಿಟ್ಟನ್ರಿ. ಈಗ ಅದನ್ನು ತಗೊಂಡು ಉಳ್ದಿದ್ದನ್ನ ಸೊಪ್ಪು ನೋಡ್ರಿ ಎಷ್ಟ್ ಮಸ್ತ್ ಐತಿ. ಸೊಪ್ಪ ಎಳಿದನು ಐತಿ, ಮಸ್ತ್ ಐತಿ ಒಂದೆಲ್ಗ. ಅದಕ್ಕ ನಾನು ಇದನ್ನ ರೆಸಿಪಿ ಮಾಡಿ ತೋರಿಸ್ಬೇಕಂತ ಹೇಳಿ ತೋರ್ಸಾಕತ್ತೇನ್ರಿ. ಇನ್ನ ಇಷ್ಟಿಷ್ಟ ಕಟ್ ಮಾಡಿನಲ್ರಿ, ಒಂದೊಂದ್ ಎಲೆಗುನು ಒಂದೊಂದ್ ಬಜ್ಜಿ ಮಾಡ್ಕೋತ ಚಿಕ್ಕ ಚಿಕ್ಕದಾಗೆ ಬಜ್ಜಿಯನ್ನ ಮಾಡಿ ನಾನ್ ತೋರ್ಸೇನ್ರಿ. ನೋಡ್ರಿ ಈಗ ಎಷ್ಟ್ ಮಸ್ತ್ ಆಗಿರ್ತೈತಿ. ಇವು ಕೂಡ ಬಾಳ ಟೇಸ್ಟ್ ಆಗ್ಯಾವ ಈ ಬಜ್ಜಿನು. ಅವಂತೂ ಬಾಳ ಕ್ರಿಸ್ಪಿಯಾಗಿ ತುಪ್ಪದಾಗ ಎಲಿ ಅಂತ ಹೇಳಿ ಹಾಕ್ತಿದ್ರಿ ಮೊದ್ಲ, ಅಷ್ಟು ಮಸ್ತ್ ಆಗಿರ್ತಿದ್ದು ಹೇಳ್ತೇನ್ರಿ. ಅದ ತರ ತಿಂದಂಗ ಆಗತ್ ನೋಡ್ರಿ. ಇದನ್ನ ಈ ತರ ಬಜ್ಜಿ ತಿಂದ್ರ ಬಾಳ ಕ್ರಿಸ್ಪಿ ಬರ್ತಾವ. ತುಪ್ಪದಾಗಿನ ಎಲಿ ಅಂದ್ರ ತುಪ್ಪ ಕಾಶಿ ಆದ್ಮೇಲೆ ಲಾಸ್ಟ್ ಅಲ್ಲಿ ಎಲಿ ಹಾಕಿರ್ತಾರ. ಎಲಿಯನ್ನ ತುಕಡಿ ಜಾಸ್ತಿ ಇದ್ರ ಹಾಕಿರ್ತಾರ್ರಿ.